ಪತ್ರಿಕಾ ಬಂಧುಗಳೇ, ಪ್ರಾರಂಭದಲ್ಲಿ ತಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ವಿಶ್ವ ಹಿಂದೂ ಪರಿಷತ್ತಿನ ಹಲವಾರು ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಸಹಕಾರವನ್ನು ನಮಗೆ ಕೊಟ್ಟಿದ್ದೀರಿ. ಭಾರತೀಯ ಸನಾತನವಾದಂತಹ ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿ. ನಮ್ಮ ಸನಾತನವಾದಂತಹ ಹಿಂದೂ ಜೀವನ ಮೌಲ್ಯಗಳು, ನಮ್ಮ ನಂಬಿಕೆಗಳು ಮತ್ತು ನಮ್ಮ ಸ್ವಾಭಿಮಾನವನ್ನು ರಕ್ಷಣೆ ಮಾಡಬೇಕು ಎಂಬ ಉದ್ದೇಶದಿಂದ 1964 ಆಗಸ್ಟ್ 29ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಯಿತು. ಜಗತ್ತಿನ ಅತಿ ದೊಡ್ಡ ಹಿಂದೂ ಸಂಘಟನೆ ಅದು ವಿಶ್ವ ಹಿಂದೂ ಪರಿಷತ್. ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಗಿ ಈ ವರ್ಷ ಅದಕ್ಕೆ 60 ವರ್ಷ ತುಂಬ್ತಾ ಇದೆ. ಹಾಗಾಗಿ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಭಾಳ ಸಂಭ್ರಮದಿಂದ ಆಚರಣೆ ಮಾಡಬೇಕು ಎಂಬುದನ್ನು ವಿಶ್ವ ಹಿಂದೂ ಪರಿಷತ್ ಇಡೀ ದೇಶಾದ್ಯಂತ ಒಂದು ಯೋಚನೆಯನ್ನು ಮಾಡಿದೆ. ಕಳೆದ 60 ವರ್ಷಗಳಲ್ಲಿ ನಮ್ಮ ಶ್ರೇಷ್ಠವಾದಂಥ ಸನಾತನ ಧರ್ಮದ ಪ್ರಚಾರ, ಅದರ ರಕ್ಷಣೆ, ಅದರ ಆಚರಣೆ, ಈ ಮೂರು ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ವಿಶ್ವ ಹಿಂದೂ ಪರಿಷತ್ ಕಳೆದ 60 ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ. ಕೇವಲ ಭಾರತ ಮಾತ್ರ ಅಲ್ಲ, ಜಗತ್ತಿನ ಸುಮಾರು 50ಕ್ಕೂ ಹೆಚ್ಚು ದೇಶಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯ ನಡೀತಾ ಇದೆ. ಅಮೇರಿಕಾ, ಕೆನಡಾ, ಆಫ್ರಿಕಾ, ಇಂಗ್ಲೆಂಡ್, ಹಂಗೇರಿ, ಜರ್ಮನಿ, ಫ್ರಾನ್ಸ್, ಕೀನ್ಯಾ, ಶ್ರೀಲಂಕಾ, ಇಂಡೋನೇಷ್ಯಾ, ಮಾರಿಷಸ್, ಥೈಲ್ಯಾಂಡ್, ಮಲೇಷ್ಯಾ, ಜಪಾನ್ ಸೇರಿದಂತೆ ಸುಮಾರು ದೇಶಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಚಟುವಟಿಕೆಗಳು ನಡೀತಾ ಇದೆ. ಅಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿದ್ದಂಥ ಎಲ್ಲ ಹಿಂದೂಗಳನ್ನು ಅಥವಾ ಹಿಂದೂಗಳ ರಕ್ಷಣೆಗೋಸ್ಕರ ಅಥವಾ ಯಾವ ದೇಶದಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮಾಡಿಕೊಂಡು ಬರ್ತಾ ಇದೆ. ಅಂತಹ ವಿಶ್ವ ಹಿಂದೂ ಪರಿಷತ್ಗೆ ಈ ವರ್ಷ 60 ವರ್ಷ ತುಂಬ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ನ ಮೊದಲನೇ ರಾಷ್ಟ್ರೀಯ ಅಧ್ಯಕ್ಷರು ಅದು ನಮ್ಮ ಕರ್ನಾಟಕದವರು, ಅದರಲ್ಲೂ ಮೈಸೂರಿನ ಮಹಾರಾಜರಾದಂಥ ಶ್ರೀ ಜಯಚಾಮರಾಜ ಒಡೆಯರ್ ಇವರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಯಿತು. ನಮ್ಮ ದೇಶದ ಬೇರೆ ಬೇರೆ ವಿವಿಧ ಮತ ಪಂಥಗಳ ಸಾಧು ಸಂತರೊಂದಿಗೆ, ಧಾರ್ಮಿಕ ಮುಖಂಡರಿರ್ಬೋದು ಅಥವಾ ಧರ್ಮಾಚಾರ್ಯರಿರ್ಬೋದು, ರಾಷ್ಟ್ರೀಯ ಚಿಂತಕರಿರ್ಬೋದು, ಈ ರೀತಿ ಅವರನ್ನು ಒಳಗೊಂಡಂತಹ ಒಂದು ಮಾರ್ಗದರ್ಶಕ ಮಂಡಳಿಯ ಮಾರ್ಗದರ್ಶನದ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಕೆಲಸ ಮಾಡ್ತಾಯಿದೆ. ಹತ್ತಿರ 90,000ಗೂ ಹೆಚ್ಚು ಸ್ಥಾನಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಸಮಿತಿಗಳಿವೆ. ಯಾವ ಮಾರ್ಗದರ್ಶಕ ಮಂಡಳಿ ಯಾವ ಕಾರ್ಯವನ್ನು ನಿರ್ಣಯ ಮಾಡ್ತದೆ, ಆ ಕಾರ್ಯವನ್ನು ಅನುಷ್ಠಾನಗೊಳಿಸುವ ದೃಷ್ಟಿಯಿಂದ ಇವತ್ತು ಇಡೀ ದೇಶದ ಗ್ರಾಮ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸಮಿತಿಯ ಮುಖಾಂತರ ಆ ಕಾರ್ಯಕ್ರಮಗಳನ್ನು ನಾವು ಇವತ್ತು ಮಾಡಿಕೊಂಡು ಬರ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಧರ್ಮೋ ರಕ್ಷಿತಿ ರಕ್ಷಿತಃ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯವನ್ನು ಮಾಡ್ತಾ ಇದೆ. ಬಜರಂಗ ದಳ, ದುರ್ಗಾವಾಹಿನಿಯ ಮುಖಾಂತರ ಇವತ್ತು ದೇಶದಲ್ಲಿ ಇರುವಂತಹ ಯಾರು ಯುವತಿಯರಿದ್ದಾರೆ ಅವರಿಗೆ ರಾಷ್ಟ್ರ ಪ್ರೇಮದ ಜಾಗೃತಿಯನ್ನು ಮೂಡಿಸುವುದರ ಮುಖಾಂತರ ನಾವು ರಾಷ್ಟ್ರ ರಕ್ಷಣೆಯ ಕಾರ್ಯದಲ್ಲಿ ಅವರನ್ನು ಕೈ ಜೋಡಿಸುವಂಥ ಪ್ರಯತ್ನವನ್ನು ಕೂಡ ಇವತ್ತು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ. ಅಷ್ಟು ಮಾತ್ರ, ನಮ್ಮ ಸಮಾಜದಲ್ಲಿರುವಂತಹ ಬೇರೆ ಬೇರೆ
ಜಾತಿ ಭೇದಗಳಿರ್ಬೋದು, ಮೇಲು ಕೀಳುಗಳಿರ್ಬೋದು, ಅದನ್ನು ಹೋಗಲಾಡಿಸಬೇಕೆಂಬಂಥ ಉದ್ದೇಶದಿಂದ ಎಲ್ಲರಲ್ಲಿ ಸಮಾನತೆ ಸಾಮರಸ್ಯವನ್ನು ತರುವ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ಒಂದು ಪ್ರಮುಖವಾದಂಥ ಕಾರ್ಯವನ್ನು ಇವತ್ತು ಇಡೀ ದೇಶದಲ್ಲಿ ಮಾಡ್ತಾ ಇದೆ. ನಿರಂತರವಾಗಿ ಯಾರು ತೊಂದರೆಯಲ್ಲಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ ಅಂಥ ದೀನ ದಲಿತರ ಉದ್ಧಾರಕ್ಕೋಸ್ಕರ ಸಾವಿರಾರು ಸೇವಾ ಕಾರ್ಯಗಳನ್ನು ಕೂಡ ಇವತ್ತು ವಿಶ್ವ ಹಿಂದೂ ಪರಿಷತ್ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಶ್ರದ್ಧಾ ಬಿಂದುಗಳಿರ್ಬೋದು, ಅದು ತಾಯಂದಿರ ರಕ್ಷಣೆ ಇರ್ಬೋದು, ಗೋವಿನ ರಕ್ಷಣೆ ಇರ್ಬೋದು, ನಮ್ಮ ಮಠ ಮಂದಿರಗಳ ರಕ್ಷಣೆ ಇರ್ಬೋದು, ಇದರ ನಿರಂತರವಾದಂಥ ರಕ್ಷಣೆಯ ಕಾರ್ಯವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ. ಗೋವು ಹಿಂದೂಗಳಿಗೆ ಪವಿತ್ರವಾದಂಥ ಒಂದು ಶ್ರದ್ಧಾ ಬಿಂದು. ಅದು ಆ ಗೋವಿನ ರಕ್ಷಣೆಗೋಸ್ಕರ, ಗೋ ಸಂರಕ್ಷಣೆಗೋಸ್ಕರ ಇವತ್ತು ಲಕ್ಷಾಂತರ ಗೋವಿಗಳ ರಕ್ಷಣೆಯನ್ನು ಇವತ್ತು ಬಜರಂಗ ದಳದ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಪ್ರಮುಖವಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರ, ಶ್ರೀರಾಮ ಜನ್ಮಭೂಮಿಯ ಅದು ಹೋರಾಟ ತಮಗೆಲ್ಲರಿಗೂ ಗೊತ್ತಿದೆ. ಸುಮಾರು 500 ವರ್ಷಗಳ ಕಾಲ ಆ ರಾಮ ಜನ್ಮಭೂಮಿಗೋಸ್ಕರ ಹೋರಾಟವು ನಡೆದಿತ್ತು. ಆದರೆ ಇದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೋದದ್ದು ಅದು ವಿಶ್ವ ಹಿಂದೂ ಪರಿಷತ್. 1984ರಿಂದ ಅಯೋಧ್ಯೆಯ ರಾಮ ಜನ್ಮಭೂಮಿಗೋಸ್ಕರ ವಿಶ್ವ ಹಿಂದೂ ಪರಿಷತ್ ಹೋರಾಟವನ್ನು ಕೈಗೆತ್ತಿಕೊಂಡಿತು. ಇವತ್ತು ಅಯೋಧ್ಯೆಯಲ್ಲಿ ಒಂದು ಭವ್ಯವಾದಂತಹ ರಾಮ ಮಂದಿರದ ನಿರ್ಮಾಣ ಇವತ್ತು ಆಗಿದೆ. ಇವತ್ತು ಲಕ್ಷಾಂತರ ಹಿಂದೂಗಳು, ಇವತ್ತು ಲಕ್ಷಾಂತರ ಜಗತ್ತಿನ ಭಕ್ತರು ಇವತ್ತು ಅಯೋಧ್ಯೆಗೆ ಇವತ್ತು ಬರ್ತಾ ಇದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಒಂದು ಹೆಮ್ಮೆ ಇದೆ. ಅಯೋಧ್ಯೆಯ ರಾಮ ಮಂದಿರದ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ತೆಗೆದುಕೊಂಡ ನಂತರ ಅದರ ರೂಪುರೇಷೆಗಳು ಬದಲಾವಣೆ ಆಯಿತು. ದೇಶದಲ್ಲಿ ಆಂದೋಲನಗಳು ರೂಪುಗೊಂಡಿತು. ಇಡೀ ದೇಶದ ಹಿಂದೂಗಳನ್ನು ಎಚ್ಚೆತ್ತುಗೊಳಿಸುವಲ್ಲಿ ವಿಶ್ವ ಹಿಂದೂ ಪರಿಷತ್ ಯಶಸ್ವಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪವಿತ್ರವಾದಂಥ ಅಮರನಾಥನ ಕ್ಷೇತ್ರದ ಉಳಿಸುವಂಥ ಕಾರ್ಯ, ರಾಮಸೇತು ತಿರುಪತಿಯನ್ನು ಉಳಿಸುವಂಥ ಆಂದೋಲನ, ನಮ್ಮ ಕರ್ನಾಟಕದ ಪವಿತ್ರವಾದಂಥ ಚಿಕ್ಕಮಗಳೂರಿನಲ್ಲಿರುವಂತಹ ದತ್ತಪೀಠವನ್ನು ಉಳಿಸುವಂಥ ಕಾರ್ಯ, ಇದರಲ್ಲೆಲ್ಲರಲ್ಲಿ ಕೂಡ ಇವತ್ತು ವಿಶ್ವ ಹಿಂದೂ ಪರಿಷತ್ ಯಶಸ್ವಿಯಾಗಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಸಮಾಜದಲ್ಲಿ ಸಂಸ್ಕಾರ ಕೊಡುವ ಕೆಲಸವನ್ನು ಕೂಡ ಇವತ್ತು ವಿಶ್ವ ಹಿಂದೂ ಪರಿಷತ್ ಮಾಡ್ಕೊಂಡು ಬರ್ತಾ ಇದೆ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ರಿಗೂ, ಅದು ಬಾಲ ಸಂಸ್ಕಾರ ಕೇಂದ್ರ ಅಥವಾ ನಮ್ಮ ಸಂಸ್ಕಾರ ಕೇಂದ್ರಗಳು, ಸತ್ಸಂಗಗಳ ಮುಖಾಂತರ ಇವತ್ತು ನಮ್ಮ ಧರ್ಮದ ಜಾಗೃತಿಯನ್ನು ಮೂಡಿಸುವಂತಹ ಈ ರೀತಿಯ ಕೆಲಸವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮಾಡಿದೆ. ಇನ್ನು ವಿಶ್ವ ಹಿಂದೂ ಪರಿಷತ್ನ ಬೇರೆ ಬೇರೆ ಆಯಾಮಗಳು, ಅದು ಧರ್ಮ ಪ್ರಸಾರ, ಧರ್ಮಾಚಾರ್ಯ, ಮಠ ಮಂದಿರ ಒಳಗೊಂಡಂತೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಸಾಮಾಜಿಕ ಕ್ಷೇತ್ರಗಳಲ್ಲಿ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹಿಂದೂ ಭಾವನೆಗಳನ್ನು ಜಾಗೃತಿ ಮೂಡಿಸಿ ಒಂದು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಇವತ್ತು ಕಳೆದ 16 ವರ್ಷಗಳಿಂದ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಅಂಥ ವಿಶ್ವ ಹಿಂದೂ ಪರಿಷತ್ತಿಗೆ ಕಳೆದ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ 60 ವರ್ಷ ತುಂಬಿತು. ಈ ವರ್ಷ ಪೂರ್ತಿ ನಾಡ್ದು ಮೊನ್ನೆ ನಡೆದಂಥ ಕೃಷ್ಣ ಜನ್ಮಾಷ್ಟಮಿ ತನಕ ನಾವು ಇಡೀ ವರ್ಷ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಮಾಡಿಕೊಂಡು ಬರ್ತಾ ಇದ್ವಿ. ಇದರ ಷಷ್ಠಿ ಪೂರ್ತಿಯ ಸಮಾರೋಪ ಸಮಾರಂಭವು ಇಡೀ ದೇಶಾದ್ಯಂತ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿಯ ದಿವಸದಂದು ನಾಡ್ದು ಸೆಪ್ಟೆಂಬರ್ 1ನೇ ತಾರೀಕು ತನಕ ಇಡೀ ದೇಶದಲ್ಲಿ ಪ್ರಖಂಡ ಕೇಂದ್ರಗಳಲ್ಲಿ ಇವತ್ತು ಸಮ್ಮೇಳನ, ಸಮಾವೇಶಗಳು, ಹಿಂದೂ ಸಮಾವೇಶಗಳು, ಬೇರೆ ಬೇರೆ ಸಭಾ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದ ಸುಮಾರು 400ಕ್ಕೂ ಹೆಚ್ಚು ಪ್ರಖಂಡಗಳಲ್ಲಿ ಇವತ್ತು ಈ ಕಾರ್ಯಕ್ರಮ ಯೋಜನೆ ಆಗಿದೆ. ವಿಶೇಷವಾಗಿ ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತದ ಒಟ್ಟು ಸುಮಾರು 250 ಪ್ರಖಂಡಗಳಲ್ಲಿ ಕೂಡ ಮುಂದಿನ 1 ವಾರಗಳ ಕಾಲ ಈ ಪ್ರಖಂಡ ಸಮ್ಮೇಳನಗಳು ಇವತ್ತು ನಡೆಯಲಿಕ್ಕಿದೆ. ಹಾಗಾಗಿ ನಾನು ಈ ಪತ್ರಿಕೆಯ ಮುಖಾಂತರ ಈ ಸಮ್ಮೇಳನಗಳು ಯಶಸ್ವಿಯಾಗಬೇಕು,